ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಶ್ರೂಮ್ ವಿತ್ ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಮಾಡೋಕ್ಕೆ ನಾವು 3ರಿಂದ 4 ಟೊಮೆಟೊ ಹಾಗೂ ಶುಂಠಿ ಬೆಳ್ಳುಳ್ಳಿ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಉದ್ದುದಾಗಿ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ, ತೊಳೆದು ಇಟ್ಕೊಂಡಿದ್ದೀವಿ. ಈಗ ನಾವು ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇದ್ರ ಜೊತೆ ಕಾಳುಮೆಣಸು, ಏಲಕ್ಕಿ, ಲವಂಗ ಎಲ್ಲನೂ ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ. ಆಮೇಲೆ ನಾವಿಲ್ಲಿ ತೊಗೊಂಡಿರೋ ಮಶ್ರೂಮ್ನ ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ನೀರಲ್ಲಿ ತೊಳ್ಕೊಳ್ಳೋಣ. ನೆಕ್ಸ್ಟು ತೊಳೆದಿರೋ ಮಶ್ರೂಮ್ನೆಲ್ಲ ಈ ಥರ ಓಪನ್ ಮಾಡಿ ಸ್ಲೈಸಸ್ ಮಾಡಿ ಇಟ್ಕೊಳ್ಳೋಣ. ಇದರಲ್ಲಿ ಚೆಕ್ ಮಾಡಿ, ನೀವು ಕೆಲವೊಂದು ಮಶ್ರೂಮ್ ಕೊಳ್ತೋಗಿರುತ್ತೆ, ಅಂಥದ್ದನ್ನ ಐಡೆಂಟಿಫೈ ಮಾಡಿ ನೀವು ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಿ ತೊಗೊಂಡಿರೋ ಮಶ್ರೂಮ್ಗೆ ನಾವು ಹಳದಿ ಹಾಗೂ ಉಪ್ಪನ್ನು ಸೇರಿಸಿ ಸ್ವಲ್ಪ ಮೊಸರನ್ನು ಹಾಕಿ ಕಲಸಿ ಸೈಡ್ಗೆ ಇಡ್ತಾಯಿದ್ದೀವಿ. ಆ್ಯಂಡ್ ನಾವಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀವಿ. ಇದನ್ನು ನೀರು ಹಾಕಿ ನೆನೆಸಿ ಇಟ್ಕೋಬೇಕು. ಆ್ಯಂಡ್ ಆಲ್ಸೋ ನಾವಿಲ್ಲಿ ಅವರೆಕಾಳು ತೊಗೊಂಡಿರೋ ಸೊಪ್ಪನ್ನೆಲ್ಲ ಚೆನ್ನಾಗಿ ಸೋಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೋಯಾ ಚಂಕ್ಸ್ ತೊಗೊಂಡಿದ್ದೀವಿ, ಮಶ್ರೂಮ್ನ ಮೊಸರಲ್ಲಿ ಕಲಸಿ ಇಟ್ಟಿದ್ದೀವಿ, ಅರಿಶಿನ ಉಪ್ಪು ಹಾಕಿ. ಸೊ ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಬೇಕು. ನಾವಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ 150 ಗ್ರಾಮಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀವಿ. ನೋಡಿ, ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಡಿದ್ದೀವಿ. ಆಮೇಲೆ ಏನು ತೊಗೊಂಡಿದ್ದೀವಿ ಇಲ್ಲಿ ಈರುಳ್ಳಿ, ಟೊಮೆಟೊ ಆ್ಯಂಡ್ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಈಗ ನಾವು ಒಗ್ಗರಣೆಗೆ ಎಣ್ಣೆಗೆ ನಾವು ಈರುಳ್ಳಿನ ಆ್ಯಡ್ ಮಾಡೋಣ. ಆ್ಯಂಡ್ ಚಿಲ್ಲೀಸ್ ಏನು ತೊಗೊಂಡಿದ್ವಿ ಅದನ್ನ 2 ಪೀಸ್ ಮಾಡಿ ಕಟ್ ಮಾಡಿ ಎಣ್ಣೆ ಜೊತೆ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ 1-1.5 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀವಿ. ಈಗ ಒಗ್ಗರಣೆಗೆ 1-2 ಏಲಕ್ಕಿ ಮತ್ತು 1-2 ಲವಂಗನ ಹಾಕ್ಕೊಳ್ಳೋಣ. ಈಗ ನಾವು ಒಗ್ಗರಣೆಗೆ ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಫುಲ್ ಹುರ್ಕೋಬೇಕು. ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ನಾವು ಅವರೆಕಾಳನ್ನ ತೊಗೊಳ್ಳೋಣ. ಅವರೆಕಾಳನ್ನ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಜೊತೆಗೆ ಟೊಮ್ಯಾಟೊನೂ ಆ್ಯಡ್ ಮಾಡೋಣ. ನಾನಿಲ್ಲಿ ಪಲಾವ್ ಮಸಾಲ ತೊಗೊಂಡಿದ್ದೀನಿ, 2 to 3 ಸ್ಪೂನ್ಸ್ ಪಲಾವ್ ಮಸಾಲ ಅಂತ ಸಿಗುತ್ತೆ, MTR ಪಲಾವ್ ಮಸಾಲ, ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಆ ಪಲಾವ್ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ, ಆಮೇಲೆ ನಾವು ಏನು ಸೋಯಾ ಚಂಕ್ಸ್ ತೊಗೊಂಡಿದ್ವಿ, ನೆನೆಸಿಟ್ಕೊಂಡಿದ್ವಿ, ಅದನ್ನು ನೀರನ್ನು ಹಿಂಡಿ ಹಾಕ್ತಾ ಬರೋಣ. ನೋಡಿ, ಈ ಥರ ಚೆನ್ನಾಗಿ ನೀರನ್ನು ಕ್ಲೀನಾಗಿ ಸಪ್ರೇಟ್ ಮಾಡಿ ಆಮೇಲೆ ಸೋಯಾ ಚಂಕ್ಸ್ನ ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಈಗ ನಾವು ಏನು ಕಾಳು, ಟೊಮ್ಯಾಟೊ, ಈ ಸೋಯಾ ಚಂಕ್ಸು ಎಲ್ಲ ಹಾಕಿದ್ದೀವಿ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ನೆಕ್ಸ್ಟ್ ನಾವು ಇದಕ್ಕೆ ನಾವು ಮೊಸರು, ಅರಿಶಿನ ಹಾಗೂ ಉಪ್ಪು ಹಾಕಿ ಮಶ್ರೂಮ್ನ ನೆನೆಸಿಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಆಲ್ಸೋ ಸೊಪ್ಪು, ನಾವಿಲ್ಲಿ 3 ಥರದ ಸೊಪ್ಪು ತೊಗೊಂಡಿದ್ವಿ, ಪಾಲಕ್, ಮೆಂತ್ಯ ಹಾಗೂ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸೊ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೂ 1 ಸ್ಪೂನ್ ಖಾರ ಪುಡಿ,
ಹಾಗೂ 1-1.5 ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಫ್ರೈ ಮಾಡಬೇಕು. ಇದು ಏನು ನಾವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀವಿ ಅದೆಲ್ಲ ಖಾರ ಮಸಾಲ ಎಲ್ಲ ನಮ್ಮ ಸೋಯಾ ಚಂಕ್ಸ್ ಹಾಗೂ ನಮ್ಮ ಮಶ್ರೂಮ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಸೊ ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಿ ಎಣ್ಣೆಲಿ ಬೆಂದಮೇಲೆ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನಿವತ್ತು ಒಂದು 3-3.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 3 ಲೋಟ ಅಕ್ಕಿ ತೊಗೊಂಡ್ರೆ ನಾನು 5-5.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಇದಕ್ಕೆ ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಅಕ್ಕಿನ ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೀನಿ ತೊಳೆದು. ಸೊ ಒನ್ಸ್ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಕ್ಲೀನಾಗಿ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿರೋದು ನೋಡಿ. ಇವಾಗ ಫುಲ್ಲು ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ ನೀರು. ಈ ಕುದಿಯೋ ಟೈಮಲ್ಲಿ ನೀವು ಅಕ್ಕಿನ ಆ್ಯಡ್ ಮಾಡಬೇಕು. ಅಕ್ಕಿನ ಆ್ಯಡ್ ಮಾಡಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಡಿ. ಅದು ಸ್ವಲ್ಪ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಇನ್ನೂ ಒಂದು ಕುದಿ ಬರಬೇಕು ನೀವು ಅಕ್ಕಿ ಆ್ಯಡ್ ಮಾಡಿದ್ಮೇಲೆ. ನೋಡಿ ಇವಾಗ ಕುದೀತಾ ಇದೆ ನೀರು. ಫಸ್ಟ್ ನಾವು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ನೀರು ಕುದ್ಮೇಲೆ ಅಕ್ಕಿ ಆ್ಯಡ್ ಮಾಡಿದ್ವಿ. ಅಕ್ಕಿ ಆ್ಯಡ್ ಮಾಡಿದ್ಮೇಲೂ ಈ ಥರ ಒಂದು ಕುದಿ ಬರಬೇಕು. ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗ್ಸೋಣ. ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ 1/2 ಕಪ್ ಮೊಸರು ಸಹ ಆ್ಯಡ್ ಮಾಡಿದ್ದೆ. ನೋಡಿ 1 ವಿಷಲ್ ಆದಮೇಲೆ ಈ ಥರ ಬಂದಿರುತ್ತೆ. ನೀವೇನು ಸೋಯಾ ಚಂಕ್ಸ್ ಹಾಕಿರ್ತೀರ ಅದೆಲ್ಲ ಮೇಲೆ ಬಂದಿರುತ್ತೆ. ಆ್ಯಂಡ್ ಅನ್ನ ಎಲ್ಲ ಕಡೆ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗಿ ಚೆನ್ನಾಗಿ ಅಬ್ಸರ್ವ್ ಆಗಿತ್ತು. ನಾವು ಒಗ್ಗರಣೆಲ್ಲೇ ಚೆನ್ನಾಗಿ ಖಾರ ಎಲ್ಲದ್ರ ಜೊತೆ ಬೇಯಿಸಿದ್ರಿಂದ ಇದು ತುಂಬ ಪ್ರೋಟೀನೇಷಿಯಸ್ ಕೂಡ. ನಾವು ಇದರಲ್ಲಿ ಸೊಪ್ಪು ಪಾಲಕ್ಕೆಲ್ಲ ಆ್ಯಡ್ ಮಾಡಿದ್ದೀವಿ, ಸೋಯಾ ಚಂಕ್ಸ್ ಆ್ಯಡ್ ಮಾಡಿದ್ದೀವಿ, ಮಶ್ರೂಮ್ ಆ್ಯಡ್ ಮಾಡಿದ್ದೀವಿ. ಈ ಥರ ಮಾಡ್ಕೊಂಡು ತಿನ್ನಿ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.